ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ನಿಮ್ಮ ಸಂತೋಷನ ಅನಂತ ಅನಂತ ಧನ್ಯವಾದಗಳು. ಬನ್ನಿ ಸ್ನೇಹಿತರೆ, ಇವತ್ತು ಒಂದು ರಣರೋಚಕವಾದ ಪಂದ್ಯದ ಬಗ್ಗೆ ಮಾತಾಡೋಣ. ಇವತ್ತು ನಡೆಯುತ್ತಿರುವಂತಹ ಫೈನಲ್ ಬಗ್ಗೆ ಮಾತಾಡೋಣ. ಸ್ನೇಹಿತರೆ, ಕಳೆದ ಒಂದು ತಿಂಗಳಿನಿಂದ ಸತತವಾಗಿ ನಡೆಯುತ್ತಿದ್ದಂತಹ ಒಂದು ವರ್ಲ್ಡ್ ಕಪ್ ಇವತ್ತು ಶಡೌನ್ ಆಗ್ತಾ ಇದೆ. ಮುಕ್ತಾಯದ ಹಂತವನ್ನ ತಲುಪಿದೆ. ಹೇಗಿತ್ತು ಈ ಒಂದು ವರ್ಲ್ಡ್ ಕಪ್ ಅಂತ ಮಾತಾಡೋಣ. ಫೈನಲ್ ಹೇಗಿರಲಿದೆ ಅನ್ನೋದನ್ನು ಕೂಡ ಮಾತಾಡೋಣ. ನೀವು ಕೂಡ ಕ್ರಿಕೆಟ್ ಪ್ರೇಮಿ ಆಗಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ. ಹಾಗೂ ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ನ ಕ್ಲಿಕ್ ಮಾಡಿ ಹಾಗೂ ಬೆಲ್ ಐಕನ್ ನ ಒತ್ತಿ ನನ್ನ ಯಾವುದೇ ವಿಡಿಯೋಗಳನ್ನ ನೀವು ಮಿಸ್ ಮಾಡ್ಕೊಳ್ಳದೆ ನೋಡ್ಬೋದು ಸ್ನೇಹಿತರೆ. ಇವತ್ತು ಏನು ಎರಡು ಟೀಮ್ ಬಂದಿದೆ, ಇಂಡಿಯಾ ಆಗಿರ್ಬೋದು, ನ್ಯೂಜಿಲೆಂಡ್ ಆಗಿರ್ಬೋದು, ಈ ಟೀಮ್ಗಳು ಫೈನಲ್ಗೆ ಬರ್ತವೆ ಅಂತ ಊಹಿಸಿರದಂತ ಪರಿಸ್ಥಿತಿಯಲ್ಲಿ ಇದ್ದಂತ ಸಮಯದಲ್ಲಿ ಈ ಟೀಮ್ಗಳು ಫೈನಲ್ಗೆ ಬಂದಿದೆ ಸ್ನೇಹಿತರೆ. ನಿಜವಾಗ್ಲೂ ಹೌದಾ ಅನ್ನೋದಾದ್ರೆ ಖಂಡಿತವಾಗ್ಲೂ ಹೌದು. ಆ ಟೀಮ್ಗಳು ಹೇಗೆ ಕ್ವಾಲಿಫೈ ಆಗಿ ಬಂದು ಅಂತ ಮಾತಾಡೋಣ. ಗ್ರೂಪ್ ಸ್ಟೇಜ್ ಅಲ್ಲಿ ಒಂದು ಮ್ಯಾಚ್ ಅನ್ನ ಸೋಲ್ದೇ ಇರುವಂತಹ ಭಾರತ, ತುಂಬಾ ಸ್ಟ್ರಾಂಗ್ ಆಗಿದ್ದಂತಹ ಭಾರತ ಸೂಪರ್ 8 ಸ್ಟೇಜ್ ಅಲ್ಲಿ ಬಂದ ನಂತರ ಸೌತ್ ಆಫ್ರಿಕಾ ವಿರುದ್ಧ ಸೋಲ್ಬೇಕಾಗತ್ತೆ. ಭಾರತದ ಬ್ಯಾಟಿಂಗ್ ವೈಫಲ್ಯವನ್ನ ಅನುಭವಿಸಿ ಅವರು ಕೊಟ್ಟಂತ ಟಾರ್ಗೆಟ್ ಅನ್ನ ಅಚೀವ್ ಮಾಡಕ್ಕಾಗ್ದೇನೆ ಟೀಮ್ ಇಂಡಿಯಾ ಸೋಲುತ್ತೆ. ಆಗ ಲೆಕ್ಕಾಚಾರಗಳು ಶುರುವಾಗುತ್ತೆ. ವೆಸ್ಟ್ ಇಂಡೀಸ್ ವಿರುದ್ಧ ಏನಾದ್ರೂ ಸೌತ್ ಆಫ್ರಿಕಾ ಸೋತ್ರೆ ಇಟ್ಸ್ ಅ ಬೆಟರ್ ರನ್ ರೇಟ್ ಇದೆ ವೆಸ್ಟ್ ಇಂಡೀಸ್ ಮತ್ತು ಸೌತ್ ಆಫ್ರಿಕಾ. ಅವು ಎರಡೂ ಟೀಮ್ಗಳು ಸೆಮಿಫೈನಲ್ಗೆ ಹೋಗ್ತವೆ ಅನ್ನುವಂತ ಲೆಕ್ಕಾಚಾರ ಇರುತ್ತೆ. ಆದ್ರೆ ಸ್ನೇಹಿತರೆ, ಸೌತ್ ಆಫ್ರಿಕಾ ವೆಸ್ಟ್ ಇಂಡೀಸ್ನು ಕೂಡ, ಭಾರತದ ಜೊತೆ ವೆಸ್ಟ್ ಇಂಡೀಸ್ನು ಕೂಡ ಸೋಲಿಸ್ತಾರೆ. ಆಗ ಭಾರತದ ಆಸೆ ಜಾಸ್ತಿ ಆಗುತ್ತೆ. ಒಂದು ಸೆಮಿಫೈನಲ್ ಹೋಗುವಂತ ಕನಸು ಹೆಚ್ಚಾಗತ್ತೆ. ಯಾಕೆ ಅಂದ್ರೆ ವೆಸ್ಟ್ ಇಂಡೀಸ್ ಏನಾದ್ರು ಸೌತ್ ಆಫ್ರಿಕಾ ವಿರುದ್ಧ ಗೆದ್ದಿದ್ರೆ ಅವರು 4 ಪಾಯಿಂಟ್ಸ್ ಜೊತೆ ವಿತ್ ಗುಡ್ ರನ್ ರೇಟ್ ಅಲ್ಲಿ ಇರ್ತಿದ್ರು. ಆಗ ವೆಸ್ಟ್ ಇಂಡೀಸ್ ಮೇಲೆ ಭಾರತ ಗೆದ್ದಿದ್ರು ಕೂಡ ಸೆಮಿಫೈನಲ್ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ ಸ್ನೇಹಿತರೆ. ನೋಡಿ, ಈ ಒಂದು ಹಾದಿ ಭಾರತಕ್ಕೆ ಸುಲಭವನ್ನ ಮಾಡಿಕೊಟ್ಟಿದ್ದೆ ಸೌತ್ ಆಫ್ರಿಕಾ ಅಂತ ಹೇಳ್ಬೋದು. ಅದಾದ ನಂತರ ನೋಡಿ, ಒಂದು ಮ್ಯಾಚ್ ಅನ್ನು ಕೂಡ ಸೌತ್ ಆಫ್ರಿಕಾ ಸೋತಿರ್ಲಿಲ್ಲ. ಗ್ರೂಪ್ ಸ್ಟೇಜ್ ಅಲ್ಲಿ ಆಗಿರ್ಬೋದು, ಅಲ್ಲಿಂದ ಸೂಪರ್ 8 ಸ್ಟೇಜ್ ಅಲ್ಲಿ ಆಗಿರ್ಬೋದು. ಗ್ರೂಪ್ ಸ್ಟೇಜ್ ಅಲ್ಲಿ 4 ಮ್ಯಾಚು, ಸೂಪರ್ 8 ಸ್ಟೇಜ್ ಅಲ್ಲಿ 3 ಮ್ಯಾಚು, ಸತತವಾಗಿ 7 ಮ್ಯಾಚ್ ಅನ್ನ ಗೆದ್ದಂತ ಸೌತ್ ಆಫ್ರಿಕಾ ಸೆಮಿಫೈನಲ್ಗೆ ಬಂದಿತ್ತು. ಅದಾದ ನಂತರ ಭಾರತ ಕೂಡ ನೋಡಿ, ಗ್ರೂಪ್ ಸ್ಟೇಜ್ ಅಲ್ಲಿ ಒಂದು ಮ್ಯಾಚ್ ಅನ್ನ ಸೋತಿರ್ಲಿಲ್ಲ. ಸೌತ್ ಆಫ್ರಿಕಾ ವಿರುದ್ಧ ಒಂದೇ ಒಂದು ಮ್ಯಾಚ್ ಅನ್ನ ಎಡವಿರ್ತಾರೆ, ಅವರು ಕೂಡ ಸೆಮಿಫೈನಲ್ಗೆ ಬರ್ತಾರೆ. ಹಾಗೆ ನ್ಯೂಜಿಲೆಂಡ್, ಭಾರತ ಒಂದು ಮ್ಯಾಚ್ ಅನ್ನ ಸೋತಿದ್ದಕ್ಕೇನೆ ಸೆಮಿಫೈನಲ್ಗೆ ಬರ್ತಾರೋ ಇಲ್ವೋ ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ. ನ್ಯೂಜಿಲೆಂಡ್ ನ ಅದೃಷ್ಟ ನೋಡಿ ಸ್ನೇಹಿತರೆ, ಪಾಕಿಸ್ತಾನದ ವಿರುದ್ಧ ನೋ ರಿಸಲ್ಟ್ ಬರುತ್ತೆ, ಮ್ಯಾಚ್ ಕೂಡ ಟೈ ಆಗುತ್ತೆ. ಅದಾದ ನಂತರನು ಇನ್ನೊಂದು ಮ್ಯಾಚ್ ಅನ್ನು ಕೂಡ ಸೋಲ್ತಾರೆ. ಬರೀ ಆಡುವಂತ 3 ಮ್ಯಾಚ್ಗಳಲ್ಲಿ ಅವರು ಮಿನಿಮಮ್ ಅಂದ್ರೆ 4 ಪಾಯಿಂಟ್ಸ್ ಆದ್ರೂ ತಗೋಬೇಕಾಗಿರುತ್ತೆ. 2 ಮ್ಯಾಚ್ ಅನ್ನ ಗೆಲ್ಲೇಬೇಕು, ಜೊತೆಯಲ್ಲಿ 2 ಮ್ಯಾಚ್ ಅನ್ನ ಗೆಲ್ಲೇಬೇಕು, ಜೊತೆಯಲ್ಲಿ ವಿತ್ ಗುಡ್ ರನ್ ರೇಟ್ ಅನ್ನ ಇಟ್ಕೋಬೇಕಾಗಿರುತ್ತೆ. ಆದ್ರೆ ಅವರ ಒಂದು ಸೂಪರ್ 8 ಸ್ಟೇಜ್ ಅಲ್ಲಿ ಅವರ ಅದೃಷ್ಟ ನೋಡಿ, ಗೆದ್ದಿದ್ದು ಒಂದೇ ಮ್ಯಾಚು, ಒಂದು ಮ್ಯಾಚ್ ನ ಸೋಲ್ತಾರೆ, ಒಂದು ಮ್ಯಾಚ್ ನ ಡ್ರಾ ಆಗ್ತಾರೆ. ಒಂದೇ ಒಂದು ಮ್ಯಾಚ್ ಅನ್ನ ಗೆದ್ದು ಅದೃಷ್ಟದಿಂದ ಸೆಮಿಫೈನಲ್ಗೆ ಬರ್ತಾರೆ. ಸೆಮಿಫೈನಲ್ಗೆ ಅವ್ರಿಗೆ ಎದುರಾಗಿದ್ದು ಸೋಲೆ ಇಲ್ಲದ ಸರದಾರ, ಒಂದು ಮ್ಯಾಚ್ ಅನ್ನು ಸೋಲ್ದೇ ಇರುವಂತಹ ಸೌತ್ ಆಫ್ರಿಕಾ ಸೆಮಿಫೈನಲ್ ಅಲ್ಲಿ ಅವ್ರಿಗೆ ಎದುರಾಳಿಯಾಗಿರ್ತಾನೆ. ಆದ್ರೆ ಸೌತ್ ಆಫ್ರಿಕಾ ಅಂದ್ರೆ ಒಂದು ಪಟ್ಟ ಸ್ನೇಹಿತರೆ, ಚೋಕರ್ಸ್ ಟೀಮ್ ಅಂತ. ಯಾಕಂದ್ರೆ ಎಷ್ಟೋ ವರ್ಲ್ಡ್ ಕಪ್ ಗಳನ್ನ ನೋಡಿದೀರಾ. ಕಳೆದ ವರ್ಷ ಭಾರತದ ವಿರುದ್ಧನೇ ಕೊಟ್ಟಂತ ಸಣ್ಣ ಟಾರ್ಗೆಟ್, ಭಾರತ ಕೊಟ್ಟಿದ್ದನ್ನ ಚೇಸ್ ಮಾಡಕ್ಕಾಗ್ದೇನೆ ಫೈನಲ್ ಅಲ್ಲಿ ಸೋತ್ ಬಿಡ್ತಾರೆ. ಆ ತರ ಅವರು ಪ್ರೆಷರ್ ನ ಹ್ಯಾಂಡಲ್ ಮಾಡೋದನ್ನ ಇನ್ನೂ ಕೂಡ ಸೌತ್ ಆಫ್ರಿಕಾ ಕಲ್ತಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಚಿಕ್ಕ ಚಿಕ್ಕ ಟಾರ್ಗೆಟ್ ಗಳನ್ನು ಸೆಮಿಫೈನಲ್, ಫೈನಲ್ ಅಂತ ಪಂದ್ಯಗಳಲ್ಲಿ ಸೋಲ್ತಾರೆ. ಹಾಗೂ ಹೊಡೆದಂತ 170 ಟಾರ್ಗೆಟ್ ಕೊಟ್ಟಿರ್ತಾರೆ ನ್ಯೂಜಿಲೆಂಡ್ಗೆ. ಅದು ಏನ್ ಚಿಕ್ಕ ಟಾರ್ಗೆಟ್ ಅಲ್ಲ, ಅದನ್ನು ಕೂಡ ಡಿಫೈನ್ ಮಾಡ್ಲಿಕ್ಕೆ ಫೇಲ್ಯೂರ್ ಆಗ್ತಾರೆ. ಯಾಕೆಂದ್ರೆ ಅವರು ಪ್ರೆಷರ್ ನ ಹ್ಯಾಂಡಲ್ ಮಾಡ್ಲಿಕ್ಕೆ ಈಗಲೂ ಕೂಡ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಸ್ನೇಹಿತರೆ, ಸೌತ್ ಆಫ್ರಿಕಾವನ್ನ ಸೋಲಿಸಿ ನ್ಯೂಜಿಲೆಂಡ್ ಇವತ್ತು ಫೈನಲ್ಗೆ ಬಂದು ನಿಂತಿದ್ದಾರೆ. ನ್ಯೂಜಿಲೆಂಡ್ ಯಾವಾಗೆಲ್ಲ ಫೈನಲ್ಗೆ ಬಂದಿದೆ ನಿಮಗೆ ಗೊತ್ತು, ಅಷ್ಟು ಈಸಿಯಾಗಿ ಬಿಟ್ಕೊಡುವಂತ ಟೀಮ್ ಅಲ್ಲ. ಆದ್ರೆ ಈಗಲೂ ಕೂಡ ಒಳ್ಳೆ ಒಂದು
ಸ್ಟ್ರಾಂಗ್ ಸೈಡೆಡ್ ಆಗಿದ್ದಾರೆ. ಬೌಲಿಂಗ್ ಅಲ್ಲಿ ಆಗಿರ್ಬೋದು, ಬ್ಯಾಟಿಂಗ್ ಅಲ್ಲಿ ಆಗಿರ್ಬೋದು, ಫೀಲ್ಡಿಂಗ್ ಅಂತೂ ಎಕ್ಸಲೆಂಟ್. ನ್ಯೂಜಿಲೆಂಡ್ ಫೀಲ್ಡಿಂಗ್ ಬಗ್ಗೆ ಮಾತೇ ಆಡೋಂಗಿಲ್ಲ, ಆ ತರ ಅಂತ ಒಂದು ಫೀಲ್ಡಿಂಗು. ಒಬ್ಬ ಸ್ಯಾಂಟ್ನರ್ ಇವತ್ತು ಒಂದು ಒಳ್ಳೆ ಚೆನ್ನಾಗಿ ಟೀಮ್ ನ ಲೀಡ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅಗ್ರೆಸಿವ್ ನ ಅವರೆಲ್ಲೂ ತೋರಿಸಿಲ್ಲ. ನೀವು ಯಾವುದೇ ಮ್ಯಾಚ್ ನ ನೋಡಿ, ನ್ಯೂಜಿಲೆಂಡ್ ಅಗ್ರೆಷನ್ ಅನ್ನ ಅವ್ರು ತೋರಿಸಲ್ಲ. ಯಾವ ಬೌಲರ್ ಎಷ್ಟಾದ್ರೂ ಹೊಡೆಸ್ಕೊಳ್ಳಿ, ಕ್ಯಾಚ್ ಬಿಡ್ಲಿ, ಅದನ್ನ ಫೀಲ್ಡ್ ಅಲ್ಲಿ ಅಗ್ರೆಷನ್ ತೋರಿಸ್ದೆ ಕಾಮ್ ಆಗಿ ಹ್ಯಾಂಡಲ್ ಮಾಡ್ತಾರೆ. ಅದು ಟೀಮ್ಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಸ್ನೇಹಿತರೆ. ನಮ್ಗೆ ಅದಕ್ಕೇನೆ ಕ್ಯಾಪ್ಟನ್ ಕೂಲ್ ಧೋನಿ ಇದ್ದಂತ ಸಮಯದಲ್ಲಿ ಇಂಡಿಯಾದ ವಿನ್ನಿಂಗ್ ರೇಷಿಯೋ ತುಂಬಾ ಚೆನ್ನಾಗೇ ಇರ್ತಿತ್ತು. ಯಾವಾಗ್ಲೂ ಆ ಒಂದು ಕೂಲ್ನೆಸ್ನ, ಹ್ಯಾಪಿನೆಸ್ನ ಟೀಮ್ ಒಳಗಡೆನೆ ನಾವು ಇಟ್ಕೊಳ್ಬೇಕಾಗತ್ತೆ. ಆಗ ಒಬ್ಬ ಬೌಲರ್ ಒಂದು ಓವರ್ ಅಲ್ಲಿ ಹೊಡೆಸ್ಕೊಂಡ್ರು ಕೂಡ ನೆಕ್ಸ್ಟ್ ಓವರ್ನ ಚೆನ್ನಾಗಿ ಮಾಡಬೇಕು ಅನ್ನೋ ಕಾನ್ಫಿಡೆನ್ಸ್ ಅವನಲ್ಲೇ ಬಿಲ್ಡ್ ಆಗುತ್ತೆ. ಒಬ್ಬ ಬೌಲರ್ ಕೆಟ್ಟದಾಗಿ ಹೊಡೆಸ್ಕೊಂಡ ಅಂದ ತಕ್ಷಣನೇ, ಇಲ್ಲ ಕ್ಯಾಚ್ ಬಿಟ್ಟ ಅಂದ ತಕ್ಷಣ ಅಗ್ರೆಷನ್ ಅನ್ನ ತೋರಿಸಿದ್ರೆ ಅವನ ಮೈಂಡ್ ಕೂಡ ಡಿಸ್ಟರ್ಬ್ ಆಗುತ್ತೆ. ಅವನ ಮೈಂಡ್ ಅಲ್ಲಿ ಬೇರೆ ಬೇರೆ ಓಡ್ಲಿಕ್ಕೆ ಶುರು ಆಗುತ್ತೆ. ಆಗ ಫೀಲ್ಡಿಂಗ್ ಕಾನ್ಸಂಟ್ರೇಷನ್ ಆಗಿರ್ಬೋದು, ಬೌಲಿಂಗ್ ಕಾನ್ಸಂಟ್ರೇಷನ್ ಆಗಿರ್ಬೋದು ಕಳೆದುಕೊಳ್ಳುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡಿ, ಇದಕ್ಕೇನೆ ಈಗಲೂ ಕೂಡ ಸೂರ್ಯಕುಮಾರ್ ಯಾದವ್ ಈಗಂತ ಇರ್ತಾರೆ. ಅದರ ಅರ್ಥ ಇನ್ನು ಏನು ಟೆನ್ಷನ್ ತಗೊಳ್ಬೇಡಿ, ಕೂಲ್ ಆಗಿರಿ ಅನ್ನುವಂತ ಒಂದು ಸಿಂಬಲ್ನ ಅವರು ಆಗಾಗ ಹಿಂಗಂದು ತೋರಿಸ್ತಾ ಇರ್ತಾರೆ ಎಲ್ಲರಿಗೂ. ಹೀಗೆ ಕ್ಯಾಪ್ಟನ್ಸ್ ಆದಂತವ್ರು ಆ ಟೀಮ್ ಅನ್ನ ಹ್ಯಾಂಡಲ್ ಮಾಡುವಂತ ರೀತಿ, ಪ್ಲಾನಿಂಗ್ ಜೊತೆ ಟೀಮ್ ಜೊತೆ ಹೇಗಿರ್ತಾರೆ, ಪ್ಲಾನಿಂಗ್ ಅಷ್ಟೇ ವರ್ಕ್ ಆಗಲ್ಲ ಸ್ನೇಹಿತರೆ. ಟೀಮ್ ಜೊತೆ ಹೇಗಿರ್ತಾರೆ, ಕ್ಯಾಪ್ಟನ್ ಹೇಗೆ ಕೋಆರ್ಡಿನೇಟ್ ಮಾಡ್ತಾರೆ, ಅವೆಲ್ಲವನ್ನು ಪ್ಲಸ್ ಪಾಯಿಂಟ್ ಆಗುತ್ತೆ ವಿನ್ನಿಂಗ್ ರೇಷಿಯೋಗೆ. ಹಾಗೂ ಇಂಡಿಯಾದು ನೋಡಿ, ನಾನು ಹೇಳಿದೆ, ವೆಸ್ಟ್ ಇಂಡೀಸ್ ಏನಾದರೂ ಸೌತ್ ಆಫ್ರಿಕಾ ವಿರುದ್ಧ ಗೆದ್ದಿದ್ರೆ ವೆಸ್ಟ್ ಇಂಡೀಸ್ ಇವತ್ತ ಸೆಮಿಫೈನಲ್ ಬರ್ತಿತ್ತು, ಇಂಡಿಯಾಗೆ ಬರ್ಲಿಕ್ಕೆ ಚಾನ್ಸ್ ಇರಲಿಲ್ಲ. ಸೊ ನ್ಯೂಜಿಲೆಂಡ್ ಕೂಡ ಬರ್ಲಿಕ್ಕೆ ಚಾನ್ಸ್ ಇರದೇ ಇರಲ್ಲ ಅಂತ ಸಂದರ್ಭದಲ್ಲಿ ಒಂದೇ ಒಂದು ಮ್ಯಾಚ್ ಅನ್ನ ಗೆದ್ದು ಅವರು ಕೂಡ ಸೆಮಿಫೈನಲ್ಗೆ ಬಂದಿದ್ರು. ಆದ್ರೆ 7 ಮ್ಯಾಚ್ ಅನ್ನ ಸತತವಾಗಿ ಗೆದ್ದುಕೊಂಡು ಬಂದಂತಹ ಸೌತ್ ಆಫ್ರಿಕಾ ಮ್ಯಾಚ್ ಅನ್ನ ಕೈ ಚೆಲ್ಲುತ್ತೆ. ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಕೊಲಾಪ್ಸ್ ಆಗ್ತಾರೆ. ಮಿಡಲ್ ಆರ್ಡರ್ ಸ್ಟೇಬಲ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು ಆಗಲ್ಲ. ಮಾರ್ಕೋ ಆ್ಯನ್ಸನ್ ಅವ್ರು ಆಡಿದಂತ ಆಟ ಒಂದು ಕಡೆ ಆ ಒಂದು ಟೀಮ್ ಮೊತ್ತವನ್ನ ಕಲೆ ಹಾಕ್ಲಿಕ್ಕೆ 169 ರನ್ಗಳನ್ನ ಕಲೆ ಹಾಕ್ಲಿಕ್ಕೆ ಹೆಲ್ಪ್ ಆಗಿ 170 ಟಾರ್ಗೆಟ್ ಅನ್ನ ಕೊಡ್ತಾರೆ. ಆ 170 ಟಾರ್ಗೆಟ್ ಅನ್ನ ಎಷ್ಟು ಈಸಿಯಾಗಿ ಹೊಡೆದ್ರು ಅಂದ್ರೆ ನ್ಯೂಜಿಲೆಂಡ್ ಅವರು 250 ಇದ್ರು ಹೊಡಿತಾ ಇದ್ರು, 300 ಇದ್ರು ಹೊಡಿತಾ ಇದ್ರು ಅನ್ಬೇಕು. ಆ ರೀತಿ ಈಸಿಯಾಗಿ ಚೇಸ್ ಮಾಡಿ ಅವರು ಇವತ್ತು ಫೈನಲ್ ಬಂದಿದ್ದಾರೆ. ಸ್ನೇಹಿತರೆ, ಇವತ್ತು ಫೈನಲಿಗೆ ಬಂದಿದ್ದನ್ನ ಮಾತಾಡಿದ್ವಿ. ಹೇಗಿತ್ತು ನಮ್ಮ ಗ್ರೂಪ್ ಸ್ಟೇಜ್ ಹಾಗೂ ನಮ್ಮ ಸೂಪರ್ 8, ಅದಾದ ನಂತರ ಸೆಮಿಫೈನಲ್. ಇಂಡಿಯಾದ್ದು ಈಸಿ ಇರಲಿಲ್ಲ, ನ್ಯೂಜಿಲೆಂಡ್ಗೂ ಈಸಿ ಇರಲಿಲ್ಲ. ಆದರೂ ಇಂಗ್ಲೆಂಡ್ನ ಮನ್ನಿಸಿ ಭಾರತ ಈಗ ಬಂದಿದೆ, ಫೈನಲ್ಗೆ ಬಂದಿದೆ. ಭಾರತ ಬಂದಂಥದ್ದು ಕೂಡ ತುಂಬ ಟಫ್ ಆಗಿತ್ತು. ಹೇಗೆ ಅಂದರೆ ಸೂಪರ್ 8 ಸ್ಟೇಜಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಸೋತಾಗ ಭಾರತದ ಅಭಿಮಾನಿಗಳಲ್ಲಿ ಕನಸು ಎಲ್ಲೋ ನುಚ್ಚು ನೂರಾಗ್ತಾ ಇದೆ ಅನ್ನುವಂಥದ್ದನ್ನ ಅಂದ್ಕೊಂಡಿದ್ರು. ಆದರೆ ವೆಸ್ಟ್ ಇಂಡೀಸ್ ಸೋತ ಕಾರಣ ಭಾರತಕ್ಕೆ ಪ್ಲಸ್ ಪಾಯಿಂಟ್ ಆಗಿ ಸೆಮಿಫೈನಲ್ ಅಂತಲೂ ಪ್ರವೇಶ ಮಾಡಿದ್ರು. ಭಾರತ ಕೊಟ್ಟಂತ ಟಾರ್ಗೆಟ್ ಎಷ್ಟು ಸ್ನೇಹಿತರೆ? 250 ಪ್ಲಸ್, 250 ಪ್ಲಸ್ ರನ್ ಅನ್ನ ಹೊಡೆದಾಗ ಯಾರೇ ಆದ್ರೂ ಹೇಳ್ತಾರೆ ಇದು ಭಾರತದ್ದೇ ಮ್ಯಾಚ್, ಟಿವಿನ ಆಫ್ ಮಾಡಿ ಮಲ್ಕೋಣ, ಯಾಕೆ ಈ ಮ್ಯಾಚ್ ನೋಡೋದು, ಯಾಕೆಂದ್ರೆ ಭಾರತ ಗೆಲ್ತಾರೆ ಅಂತ. ನೋಡಿ ಸ್ನೇಹಿತರೆ, 19ನೇ ಓವರ್ವರೆಗೂ ಭಾರತ ಗೆಲ್ತಾರೆ ಅಂತ ಯಾರು ಅಂದ್ಕೊಂಡಿರಲಿಲ್ಲ. ಆ ರೀತಿ ಚೇಸಲ್ಲಿ ಇದ್ದಿದ್ದು ಇಂಗ್ಲೆಂಡ್ ಟೀಮ್. ಸತತವಾಗಿ ವಿಕೆಟ್ಗಳು ಬೀಳ್ತಾ ಇದ್ರು ರನ್ ರೇಟ್ ಅನ್ನ ಏರ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ಆ ರೀತಿ ರನ್ ರೇಟ್ ಅನ್ನ ಅಂಡರ್ ಕಂಟ್ರೋಲ್ಡ್ ಆಗಿ ಇಟ್ಕೊಂಡು ಬಂದಿದ್ರು. ಆ ಒಂದು 19ನೇ ಓವರ್ವರೆಗೂ ನಾವು ಏನ್ ಹೇಳ್ತೀವಿ, ಹಾರ್ದಿಕ್ ಪಾಂಡ್ಯ ಓವರ್ವರೆಗೂ ಆ ಮ್ಯಾಚ್ನ 2 ಸೈಡ್ ಬ್ಯಾಲೆನ್ಸ್ಡ್ ಆಗೇ ಇತ್ತು. ಕೊನೆ ಓವರ್ಗೆ ಯಾವಾಗ 29 ರನ್ ಬೇಕಾಯಿತು, ಅಲ್ಲಿಗೆ ವಿನ್ನಿಂಗ್ ರೇಷಿಯೋ ಭಾರತದ ಕಡೆ ಬಂದಾಯ್ತು. 99% ಇಂಡಿಯಾ ಗೆಲ್ಲುತ್ತೆ ಅನ್ನೋದು ಆಗೋಯ್ತು. ಅದಾದ ನಂತರ ನೋಡಿ, ಭಾರತದಲ್ಲಿ 19-20ನೇ ಓವರ್ ಬೌಲ್ ಮಾಡ್ಬೇಕಾದಂತ ಬುಮ್ರಾ ಅವರು 18ನೇ ಓವರೇ ಬೌಲ್ ಮಾಡ್ಬೇಕಾಗತ್ತೆ. ಅವ್ರು ಆಡ್ತಿದ್ದಂತ ಒಂದು ರೀತಿನ ನೋಡಿ, ಮಿಡಲ್ ಓವರ್ ಅಲ್ಲೇನೆ ಬುಮ್ರಾದ ಇನ್ನೊಂದು ಓವರ್ನು ಕೂಡ ಸೂರ್ಯಕುಮಾರ್ ಯಾದವ್ ಮುಗಿಸ್ಬಿಟ್ಟಿರ್ತಾರೆ. ಯಾಕೆಂದ್ರೆ ನಮಗೆ ವಿಕೆಟ್ ಬೇಕಾಗಿರುತ್ತೆ, ರನ್ ಅನ್ನ ಕಂಟ್ರೋಲ್ ಮಾಡ್ಬೇಕಾಗಿರುತ್ತೆ. ಸೊ ಮಿಡಲ್ ಓವರ್ ಅಲ್ಲೇನೆ ಬುಮ್ರಾಗೆ ಕೊಟ್ಬಿಟ್ಟು ಒಂದು ಓವರ್ನ ಮುಗಿಸಿ ಒಂದೇ ಒಂದು ಓವರ್ನ ಕೊನೆಗೆ ಇಟ್ಕೊಂಡಿರ್ತಾರೆ. ಆ ಓವರ್ನು ಕೂಡ ಲಾಸ್ಟ್ ಅಲ್ಲಿ ಮಾಡ್ಸೋಕ್ ಆಗದೆ ಇರುವಂತ ಪರಿಸ್ಥಿತಿಗೆ ಬಂದ್ ನಿಂತು
18ನೇ ಓವರೇ ಮಾಡಿಸ್ಬೇಕಾಗತ್ತೆ. ಯಾಕೆಂದ್ರೆ ಅಲ್ಲೊಂದು ಐಡಿಯಾನ ಮಾಡ್ತಾರೆ ಸೂರ್ಯಕುಮಾರ್ ಯಾದವ್ ಅವರು. ಯಾಕೆಂದ್ರೆ 2007ನೇ ಇಸ್ವಿಲಿ ನಾವು ನೋಡ್ಬೋದು ಧೋನಿ ಅವರು ತೆಗೆದುಕೊಂಡಂತ ನಿರ್ಧಾರ 20ನೇ ಓವರು ಯಾರಿಗೆ ಕೊಡ್ತಾರೆ, ಹೌದಾ ಇವರಿಗೆ ಕೊಟ್ರ, ಜೋಗಿಂದರ್ ಶರ್ಮಾ ಅವ್ರಿಗೆ ಕೊಟ್ರ 20ನೇ ಓವರು ಅಂತ ಎಲ್ಲ ನಾವು ಊಹೆ ಮಾಡಿ ಥಿಂಕ್ ಮಾಡಿ ಕೂತಿದ್ವಲ್ಲ, ಆ ತರ ಆದಂತ ಒಂದು ಸೆಮಿಫೈನಲ್ ಅಂತ ಹೇಳ್ಬೋದು. ಯಾಕೆಂದ್ರೆ ದುಬಾರಿ ದುಬೆ ಬೌಲಿಂಗ್ ಅಲ್ಲಿ ದುಬಾರಿ ಆಗಿದ್ದಂತ ದುಬೆಗೆ 20ನೇ ಓವರ್ನ ಕೊಡ್ತಾರೆ. 20ನೇ ಓವರ್ನ ಕೊಡ್ಲಿಕ್ಕೆ ಕಾರಣ ಕೂಡ ಇತ್ತು ಸ್ನೇಹಿತರೆ, ಬೌಲರ್ಸ್ಗಳು ಕೋಟ ಮುಗಿದೋಗಿತ್ತು. ಆಗ ಆಪ್ಷನ್ ಇರಲಿಲ್ಲ. ಸೊ ಅವ್ರಿಗೆ ಕೊಟ್ರೆ ಗೆಲ್ಲಿಸ್ತಾರೆ ಅನ್ನೋ ನಂಬಿಕೆ ಜಾಸ್ತಿ ಆಗ್ಲಿಕ್ಕೆ ಕಾರಣ ನಮ್ಮ ಕೈಯಲ್ಲಿದ್ದಂತ ರನ್ನು 29 ರನ್ನು. ಅದು ಅವರಿಗೆ ಒಂದು ಪಾಸಿಟಿವ್ ಮೈಂಡ್ ಇತ್ತು. ಆ 29 ರನ್ ಏನಿದೆ ಆ ಒಂದು ರನ್ನೇನೆ ದೂಬೆ ಅವ್ರಿಗೆ ಕೊಡ್ಲಿಕ್ಕೆ ಕಾರಣ ಆಯ್ತು. ಅದು ಕಡಿಮೆ ರನ್ ಇದ್ದಿದ್ರೆ ಡಿಫೈನ್ ಮಾಡೋದು ಕೂಡ ಕಷ್ಟ ಆಗ್ತಿತ್ತು. ಅಂಡರ್ 20 ಒಳಗಡೆ ಇದ್ದಿದ್ರೆ 25 ರನ್ಗಿಂತಲೂ ಒಳಗಿದ್ದಿದ್ರೆ ಕೊನೆ ಓವರ್ನ ಅವರೇ ಗೆಲ್ಲುವಂತ ಚಾನ್ಸಸ್ ಕೂಡ ಜಾಸ್ತಿ ಇರ್ತಿತ್ತು. ಸೊ ಹೀಗೆ ಭಾರತ ಕೂಡ ತುಂಬಾ ಕಷ್ಟಪಟ್ಕೊಂಡು ಇವತ್ತು ಫೈನಲ್ನ ಪ್ರವೇಶ ಮಾಡಿದೆ. ಭಾರತ ಇವತ್ತೊಂದು ಸ್ಟ್ರಾಂಗ್ ಸೈಡೆಡ್ ಆಗಿದೆ ಅಂತ ಹೇಳ್ಬೋದು, ಬ್ಯಾಟಿಂಗ್ ಬೌಲಿಂಗ್ ಎಲ್ಲ. ಆದರೆ ವರುಣ್ ಚಕ್ರವರ್ತಿ ಇನ್ನು ಸುಧಾರಿಸಬೇಕು. ಯಾಕೆಂದ್ರೆ ಲಾಸ್ಟ್ ಅಲ್ಲಿ ಸೆಮಿಫೈನಲ್ ಅಲ್ಲಿ ಅವರು ಹೊಡೆಸ್ಕೊಂಡಂತ ರನ್ ಏನಾಗಿದೆ ಅದು ತುಂಬಾನೇ ದುಬಾರಿ ಆಗಿದೆ. ಅದಾದ ನಂತರ ಸೂಪರ್ 8 ಅಲ್ಲೂ ಕೂಡ ಅವ್ರು ಅಷ್ಟು ಒಳ್ಳೆ ಪರ್ಫಾರ್ಮ್ ಮಾಡಿಲ್ಲ ವರುಣ್ ಚಕ್ರವರ್ತಿ ಅವರು. ಅವ್ರ ಬದಲು ಕುಲ್ದೀಪ್ ಯಾದವ್ ಬರ್ತಾರಾ ಇಲ್ವಾ ನನ್ನ ಲೆಕ್ಕಾಚಾರ ಕೂಡ ಶುರುವಾಗಿದೆ. ಅದಾದ ನಂತರ ಅಭಿಷೇಕ್ ಶರ್ಮಾ ಅವರು ಅಂತೂ ಫಸ್ಟ್ 4 ಮ್ಯಾಚ್ಗಳು ಏನಿದೆ ಡಕ್ಔಟ್ ಆಗ್ತಾರೆ, 0 ರನ್ಗೆ ಔಟ್ ಆಗ್ತಾರೆ. ಅದಾದ ನಂತರಲಾದ್ರೂ ಅವರು ಮತ್ತೆ ಚೆನ್ನಾಗಿ ಆಡ್ತಾರ ಅಂತಂದ್ರೆ ಇಲ್ಲ ಸ್ನೇಹಿತರೆ. ಇಲ್ಲಿವರೆಗೂ ಅವರೊಂದು 89 ರನ್ನ ಕಲೆ ಹಾಕಿದ್ದಾರೆ ಅಷ್ಟೇನೆ. ಅವರು ಕೂಡ ಫಾರ್ಮಿಗೆ ಬರಬೇಕಾಗುತ್ತೆ, ಟೀಮ್ಗೆ ಆದಷ್ಟು ರನ್ಗಳನ್ನ ತಂದು ಕೊಡ್ಬೇಕಾಗತ್ತೆ. ಆದ್ರೆ ಪ್ಲಸ್ ಪಾಯಿಂಟ್ ಏನ್ ಇಂಡಿಯಾ ಪರವಾಗಿ ಅಂದ್ರೆ ಸಂಜು ಸ್ಯಾಮ್ಸನ್ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ, ಓಪನರ್ ಆಗಿ ಬರ್ತಾ ಇದ್ದಾರೆ. ಅವ್ರು ಎಷ್ಟೊತ್ತು ಕ್ರೀಸ್ ಅಲ್ಲಿ ಇರ್ತಾರೆ ಅಷ್ಟೊತ್ತು ರನ್ ಒಳೆ ಅಂತಲೂ ಅರ್ಧೆ ಹರಿಯುತ್ತೆ, 6 4ಗಳಂತಲೂ ಬರ್ತಾನೆ ಇರ್ತವೆ. ಸೊ ಅದೊಂದು ಇಂಡಿಯಾ ಸೈಡ್ ಪ್ಲಸ್ ಪಾಯಿಂಟ್. ಸೂರ್ಯಕುಮಾರ್ ಯಾದವ್ ಇನ್ನೂ ಕೂಡ ಅವರು ಮ್ಯಾಚ್ ಅನ್ನ ಗೆಲ್ಸುವಂತ ಪ್ರಯತ್ನಗಳನ್ನ ಸರಿಯಾಗಿ ಮಾಡ್ತಾ ಇಲ್ಲ. ಲಾಸ್ಟ್ ಮ್ಯಾಚ್ ಅಲ್ಲೂ ಕೂಡ ಅವರು ಮುಂದೆ ಬಂದು ಆಡಿ ಸ್ಟಂಪ್ ಆಗುವಂತ ಅವಶ್ಯಕತೆ ಇರಲಿಲ್ಲ. ಇನ್ನು ನಿಂತ ಆಡಿ ಇನ್ನೂ ಜಾಸ್ತಿ ರನ್ ಅನ್ನ ಮಾಡಬಹುದಿತ್ತು ಇನ್ನು. ಸೊ ಅವರು ಕೂಡ ವಿಕೆಟ್ಸ್ ನಮ್ಮ ಕೈಯಲ್ಲಿದ್ದಾವೆ ಅನ್ನೋ ಕಾರಣಕ್ಕೆ ಆ ತರ ಆದಂತ ನಿರ್ಧಾರಗಳನ್ನ ತಗೊಂಡು ಔಟ್ ಆದ್ರು. ಫೈನಲ್ ಮ್ಯಾಚ್ಗಳಲ್ಲಿ ಅಂತ ಯಾವುದೇ ನಿರ್ಧಾರಗಳನ್ನ ತಗೊಳ್ಬಾರ್ದು. ಯಾಕೆಂದ್ರೆ ಫೈನಲ್ ಚಿಕ್ಕ ಚಿಕ್ಕ ಟಾರ್ಗೆಟ್ಗಳು ಕೂಡ ಚೇಸ್ ಮಾಡೋಕ್ಕಾಗದೆ ಸೋತಿರುವಂತದ್ದಿದೆ. ಯಾವುದೇ ರನ್ ಅನ್ನು ಕೂಡ ನಾವು ಪರಿಗಣಿಸಬಾರ್ದು. ಇದು ಚಿಕ್ಕ ರನ್ನು, ಇದನ್ನ ಈಸಿಯಾಗಿ ನಾವು ಚೇಸ್ ಮಾಡ್ಬಿಡ್ತೇವೆ ಅಂತ ಅಂದ್ಕೊಳ್ಬಾರ್ದು. ಸೆಮಿಫೈನಲ್ ಫೈನಲ್ ಅಂತ ಬಂದಂತ ಟೈಮಲ್ಲಿ ತುಂಬಾ ಅಲರ್ಟ್ ಆಗಿರ್ಬೇಕಾಗತ್ತೆ. ಸೊ ಇವತ್ತು ಸ್ಯಾಂಟ್ನರ್ ಸೈಡ್ ಕೂಡ ತುಂಬಾ ಚೆನ್ನಾಗಿದೆ. ಅಲ್ಲೂ ಒಳ್ಳೆ ಒಂದು ಬ್ಯಾಟಿಂಗ್ ಸೈಡ್ ಏನೆಲ್ಲ ಇದ್ದಾರೆ, ರಚಿನ್ ರವೀಂದ್ರ, ಜೆಮಿ ನಿಶಮ್ ಎಲ್ಲರೂ ಕೂಡ ಒಂದು ಒಳ್ಳೆ ಫಾರ್ಮ್ ಅಲ್ಲಿ ಇರುವಂತವ್ರು. ಅದಾದ ನಂತರ ಇಂಡಿಯಾದಂತೂ ಯಾರೇ ಒಬ್ಬ ಬ್ಯಾಟ್ಸ್ಮನ್ ಕ್ರೀಸ್ ಅಲ್ಲಿ ಇದ್ರು ಕೂಡ ಒಂದು ಸೈಡ್ಗೆ ಮ್ಯಾಚ್ ಅನ್ನ ತೆಗೆದುಕೊಂಡು ಬರುವಂತ ಚಾನ್ಸಸ್ ಇರುವಂತವ್ರೆ. ತಿಲಕ್ ವರ್ಮಾ ಆಗಿರ್ಬೋದು, ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ ಎಲ್ಲರೂ ಕೂಡ ಒಳ್ಳೆ ಸಾಲಿಡ್ ಫಾರ್ಮ್ ಅಲ್ಲಿ ಇದ್ದಾರೆ. ನಮ್ದು ಟಾಪ್ ಆರ್ಡರ್ ಕೈ ಕೊಟ್ರು ಮಿಡಲ್ ಆರ್ಡರ್ ಕೂಡ ಸೂರ್ಯಕುಮಾರ್ ಯಾದವ್ ಬರ್ತಾರೆ, ಅಲ್ಲಿ ಇಶಾನ್ ಕಿಶನ್ ಬರ್ತಾರೆ, ಅವ್ರು ಎಲ್ಲ ಕೂಡ ಬ್ಯಾಲೆನ್ಸ್ಡ್ ಆಗಿದ್ದಾರೆ. ಅದಾದ ನಂತರ ಲೋಯರ್ ಆರ್ಡರ್ ಅಲ್ಲಿ ಬರ್ತಾರ ಅಂತಹ ಅಕ್ಷರ್ ಪಟೇಲ್ ವರ್ಗು ಕೂಡ ಒಂದೊಳ್ಳೆ ಬ್ಯಾಟಿಂಗ್ ಇದೆ ಇಂಡಿಯಾದ್ದು. ಸೊ ನೋಡೋಣ, ಇಂಡಿಯಾ ಇವತ್ತ ಫೈನಲ್ನ ಗೆದ್ದು ಕಪ್ಪನ್ನ ತಗೊಂಡ್ ಬರಲಿ. ಅಹಮದಾಬಾದ್ ಸ್ಟೇಡಿಯಂನಲ್ಲಿ ನಡೀತಿರುವಂತ ಪಂದ್ಯ 1,30,000 ಜನ ಕುಳಿತುಕೊಳ್ಬಹುದು. ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಫೈನಲ್ ಪಂದ್ಯವನ್ನ ಏರ್ಪಡಿಸಿದ್ದಾರೆ. ಸೊ ಈ ಪಂದ್ಯಕ್ಕೆ ನೀವೆಲ್ಲ ಸಾಕ್ಷಿ ಆಗ್ತೀರಾ ಅಂತ ಭಾವಿಸ್ತೇನೆ. ಯಾರು ಗೆಲ್ತಾರೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಈ ವಿಡಿಯೋದಲ್ಲಿ. ಸೊ ಇಂಡಿಯಾನ ನ್ಯೂಜಿಲೆಂಡ್ ಅಂತ ನಾವು ಇಂಡಿಯಾದವರಾದ್ರಿಂದ ಇಂಡಿಯಾನೇ ಗೆಲ್ಲುತ್ತೆ ಅಂತ ಕೂಡ ನಮಗೂ ಒಪ್ಸಿರುತ್ತೆ. ಯಾಕೆ ಅಂದ್ರೆ ಫೈನಲ್ ಸೆಮಿಫೈನಲ್ ಅಂತ ಬಂದಂತ ಟೀಮ್ಗಳು ಅಂದ್ರೆ ಯಾವುದು ಕೂಡ ವೀಕ್ ಇರೋ ಟೀಮ್ ಬಂದಿರಲ್ಲ ಸ್ನೇಹಿತರೆ. ಅವರು ಒಂದು ಒಳ್ಳೆ ಕ್ರಿಕೆಟ್ನ ಆಡ್ಕೊಂಡ್ ಬಂದಿರ್ತಾರೆ. ಸೊ ನಮ್ಮ ಟೀಮ್ ಇಂಡಿಯಾಗೆ ನಾವು ಶುಭ ಹಾರೈಸೋಣ, ಗೆದ್ದು ಬಾ ಟೀಮ್ ಇಂಡಿಯಾ ಅಂತ ಹೇಳೋಣ ಅಂತ ಹೇಳ್ತಾ ಇವತ್ತು ನಡೀತಿರೋ ಪಂದ್ಯಕ್ಕೆ ನೀವೆಲ್ಲ ಸಾಕ್ಷಿ ಆಗ್ತೀರಾ, ನೀವೆಲ್ಲರೂ ಕೂಡ ನೋಡ್ತೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೇನೆ. ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲ ಧನ್ಯವಾದಗಳನ್ನ ಹೇಳ್ತೇನೆ.